ನಮಗೆ ಹೊತ್ತಿಗೆ ಒಳ್ಳೆಯ ಆಹಾರವನ್ನು ನೀಡಿ ನಮ್ಮೆಲ್ಲರನ್ನೂ ನಮ್ಮ ಆಯುಷ್ ಕಾಲದಲ್ಲಿ ಈ ದಿನವನ್ನ ಸೇರಿಸಿರುವುದಕ್ಕಾಗಿ ತಲೆಬಾಗಿಂತ ನಮ್ಮೆಲ್ಲರನ್ನೂ ಆತ್ಮದಿಂದಲೂ ತುಂಬಿಸು. ಪರಿಶುದ್ಧನಾದ ದೇವರೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ತಂದೆ, ಮಗ, ಪರಿಶುದ್ಧಾತ್ಮನ ತ್ರಯೇಕುಳ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನ ಆರಂಭ ಮಾಡುವರಾಗಿದ್ದೇವೆ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ವೇದ ಭಾಗವು 1ನೇ ಸಮುವೇಲನ ಪುಸ್ತಕ 31ನೇ ಅಧ್ಯಾಯ ಮೊದಲಿನ 6 ವಚನಗಳನ್ನ ಯಾರಾದರೂ ಓದಬಹುದೆಂಬುದಾಗಿ ಕೇಳಿಕೊಳ್ತೇನೆ. 1ನೇ ಸಮುವೇಲ 31ನೇ ಅಧ್ಯಾಯ ಮುಂದಿನ 6 ವಚನಗಳು. ಒಂದರಿಂದ 6. ಫಿಲಿಸ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾಥನನ್ನು, ಅಬೀನಾದಾಬನನ್ನು, ಮಲ್ಕೀಶೂವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು. ಆದ್ದರಿಂದ ಸೌಲನು ಬಹು ಭೀತನಾಗಿ ತನ್ನ ಆಯುಧ ವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದು ಕೊಲ್ಲು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದ್ದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತದ್ದನ್ನು ಆಯುಧ ವಾಹಕನು ಕಂಡು ತಾನು ತನ್ನ ಕತ್ತಿಯ ಮೇಲೆ ಬಿದ್ದು ಅಲ್ಲಿಯೇ ಸತ್ತನು. ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಆಯುಧ ವಾಹಕನು, ಎಲ್ಲ ಆಳುಗಳು ಅದೇ ದಿವಸದಲ್ಲಿ ಸತ್ತರು ಎಂಬುದೇ. ಪ್ರಿಯ ದೈವ ಮಕ್ಕಳೇ, ಇವತ್ತಿನ ದಿನದಲ್ಲಿ ನಾವು ಒಂದು ಅಮೂಲ್ಯವಾದ ವ್ಯಕ್ತಿಯ ಬಗ್ಗೆ ನಾವು ಈ ವಾಕ್ಯದ ಮೂಲಕವಾಗಿ ನಾವು ಕಲಿತುಕೊಳ್ಳಲಿದ್ದೇವೆ. ಅವರ ಹೆಸರು ಡೇವಿಡ್ ಲಿವಿಂಗ್ ಸ್ಟೋನ್ ಎಂಬುದಾಗಿ. ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು ಇವರು ಪ್ರಸ್ತುತ ಸ್ಕಾಟ್ಲ್ಯಾಂಡ್ನವರು. ಇವರು ಒಂದು ಬಡ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ. ಇವರ ತಂದೆ ತಾಯಿಗಳು ಭಯಂಕರ ಬಡವರಾಗಿದ್ರು. ಈ ಬಡ ಕುಟುಂಬದಲ್ಲಿ 1903ನೇ ತಿಂಗಳು 1813ರಲ್ಲಿ ಇವರಿಗೆ ಜನನವಾಯಿತು. ಇವರು ಬಾಲ್ಯದಿಂದಲೇ ಕ್ರಿಸ್ತನ ಕುಟುಂಬದಲ್ಲಿರುವುದರಿಂದ ಕ್ರಿಸ್ತನನ್ನು ಬಹಳ ಆಳವಾಗಿ ಅರಿತುಕೊಂಡವರಾಗಿದ್ದರು. ಬಡ ಕುಟುಂಬದಲ್ಲಿದ್ದರೂ ಕಾಲಕ್ಕೂ ಕ್ರಿಸ್ತನಲ್ಲಿ ಅತ್ಯಧಿಕವಾದಂಥ ಬಲ ಹೊಂದುವುದಕ್ಕೆ ಶಕ್ತರಾಗಿದ್ದರು ಡೇವಿಡ್ ಸರ್ ಅವರು. ಇವರು ಭಯಂಕರ ಬಡತನದಲ್ಲಿರುವುದರಿಂದ ಇವರು ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಹಣದ ಸಹಾಯಕ್ಕಾಗಿ ಹಣದ ಕೊರತೆ ಇರುವುದರಿಂದ ಇವರು ಒಂದು ಹತ್ತಿ ಗಿರಣಿಯಲ್ಲಿ ಕೆಲಸ ಮಾಡಿ ವಿದ್ಯಾಭ್ಯಾಸದಕ್ಕೆ ಬೇಕಾದಂತ ಕೆಲಸವಿತ್ತು ವಿದ್ಯಾಭ್ಯಾಸವನ್ನು ಮಾಡಿದಂತ ವ್ಯಕ್ತಿ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು. ಪ್ರಿಯ ದೇವರ ಮಕ್ಕಳೇ, ಬಡತನದಲ್ಲಿದ್ದರೂ ಕೂಡ ಕೆಲಸ ಮಾಡುತ್ತಾ ತಮ್ಮ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಗುರಿ ಮುಟ್ಟಿದಂತ ವ್ಯಕ್ತಿ ಅಂದ್ರೆ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು. ಇವರು
ವಿಜ್ಞಾನ ಅಥವಾ ಡಾಕ್ಟರೇಟ್ ಪದವಿ, ಇವರು ಡಾಕ್ಟರ್ ಕೋರ್ಸ್ ಓದಿದಂಥವರು ಅಲ್ಲದೆ ದೈವಶಾಸ್ತ್ರವನ್ನ ಓದಿದಂಥವರು, ಬೈಬಲ್ ಕಾಲೇಜ್ ಕೂಡ ಮಾಡಿದಂಥ ವ್ಯಕ್ತಿ ಎಂಬುದಾಗಿ ಚರಿತ್ರೆ ಭಾಗದವರು ಹೇಳ್ತಾ ಇದ್ದಾರೆ. ಚರಿತ್ರೆಯಲ್ಲಿ ನಮಗೆ ತಿಳ್ಕೊಳ್ತೇವೆ ಇವರು ವಿಜ್ಞಾನ ಮತ್ತು ದೈವಶಾಸ್ತ್ರ ಜ್ಞಾನರು, ಅಂದ್ರೆ ಡಾಕ್ಟರೇಟ್ ಪದವಿಯನ್ನು ಮತ್ತು ದೈವಶಾಸ್ತ್ರವನ್ನ ಓದಿದಂತ ಪ್ರಾವೀಣ್ಯತೆ ಉಳ್ಳಂಥವರು ಈ ವ್ಯಕ್ತಿ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು. ಪ್ರಿಯ ದೈವ ಮಕ್ಕಳೇ, ಇವರು ವಿದ್ಯಾಭ್ಯಾಸ ಮುಗಿಸಿದ ನಂತರ ಲಂಡನ್ ಮಿಷನ್ ಸೊಸೈಟಿ ಮೂಲಕವಾಗಿ ಇವರು ಆಫ್ರಿಕಾ ಖಂಡಕ್ಕೆ ಸುವಾರ್ಥ ಸೇವೆಗಾಗಿ ಇವರಿಗೆ ಕರೆ ಬರುತ್ತದೆ. ಆಫ್ರಿಕಾ ಖಂಡದ ಮುಖ್ಯ ಒಂದು ಕಾರ್ಗತ್ತಲೆ ಖಂಡ ಎಂಬುದಾಗಿ ನಮಗೆ ಎಲ್ಲರಿಗೂ ಗೊತ್ತು. ಈ ಕಾರ್ಗತ್ತಲೆ ಖಂಡ ಅಂದ್ರೆ ಭಯಂಕರವಾದಂತ ಕಾರ್ಗತ್ತಲು. ಅಲ್ಲಿ ಗುಲಾಮತನ, ಅಲ್ಲಿ ಬಡತನ ಮತ್ತು ಅಲ್ಲಿ ಭಯಂಕರವಾದಂತಹ ಪರಿಸ್ಥಿತಿಯ ಜನರ ಮಧ್ಯದಲ್ಲಿ ಇವರನ್ನ ದೇವರು ಸೇವೆಗಾಗಿ ಕಳಿಸಲ್ಪಡುತ್ತಾರೆ. ಅಲ್ಲಿ ಇವರು ಆಫ್ರಿಕಾ ಖಂಡದಲ್ಲಿ ಇವರಿಗೆ ಕರೆ ಬಂದ ಕೂಡಲೇ ಸಂತೋಷವಾಗಿ ಒಪ್ಪಿಕೊಳ್ಳುತ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ ಓದಯ ರಾಜರತ್ನಯ್ಯ. 6ನೇ ಅಧ್ಯಾಯ 8ನೇ ವಚನದಲ್ಲಿ ಯೆಶಾಯ 6:8 ಯೆಶಾಯ 6:8 ಆಗ ಯಾವನನ್ನು ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ ವಾಕ್ಯದ ಮೂಲಕವಾಗಿ ಲಿವಿಂಗ್ ಸ್ಟೋನ್ ಅಯ್ಯನವರು ಈ ವಾಕ್ಯದ ಮೂಲಕವಾಗಿ ಕಾರ್ಗತ್ತಲೆ ಖಂಡವಾದಂತ ಆಫ್ರಿಕಾ ದೇಶಕ್ಕೆ ಕ್ರಿಸ್ತನ ಸುವಾರ್ತೆಯನ್ನ ತೆಗೆದುಕೊಂಡು ಹೋದವರು. ಆಫ್ರಿಕಾ ಖಂಡದಲ್ಲಿ ಅವರು ಸುಮಾರು 33 ವರ್ಷಗಳ ಕಾಲ ದಣುವಿಲ್ಲದೆ, ಯಾವ ಬಿಡುವಿಲ್ಲದೆ ಕ್ರಿಸ್ತನ ಸೇವೆಯನ್ನ ಸುಮಾರು 29,000 ಮೈಲಿಗಳು ಕಾಲು ನಡಿಗೆಯಲ್ಲಿ ಸುವಾರ್ತೆಯನ್ನು ಸಾರಿದಂತ ವ್ಯಕ್ತಿ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು. 33 ವರ್ಷಗಳ ಕಾಲ 29,000 ಮೈಲಿಗಳು ಕಾಲ್ನಡಿಗೆಯಲ್ಲಿಯೇ ಕ್ರಿಸ್ತನ ಸುವಾರ್ತೆಯನ್ನ ಸಾರಿದಂತ ವ್ಯಕ್ತಿ ಎಂಬುದಾಗಿ ಚರಿತ್ರೆ ಭಾಗದಲ್ಲಿ ನಾವು ನೋಡುತ್ತೇವೆ. ಮತ್ತು ಮಾತ್ರವಲ್ಲದೆ ಇವರು ಪ್ರಾಣಿಗಳ ಪ್ರಿಯರು ಮತ್ತು ಪರಿಸರದ ಪ್ರಿಯರು. ಪರಿಸರ ಅಂತಂದ್ರೆ ಗಿಡಗಳನ್ನು ಬೆಳೆಸುವಂಥದ್ರಲ್ಲಿ, ಪ್ರಾಣಿಗಳನ್ನು ಸಾಕುವುದರಲ್ಲಿ ಬಹಳ ಅಮೂಲ್ಯವಾದಂಥ ವ್ಯಕ್ತಿ ಎಂಬುದಾಗಿ ನಮಗೆ ಚರಿತ್ರೆ ಭಾಗದಲ್ಲಿ ತಿಳಿಸಿಕೊಡುತ್ತಾರೆ. ಮತ್ತು 3ನೇ ಭಾಗದಲ್ಲಿ ನಾವು ನೋಡುವಾಗ ಆಫ್ರಿಕಾ ಖಂಡದಲ್ಲಿ 2 ಭಾಗಗಳಿದ್ದು, ಒಂದು ಬಿಳಿಯವರು ಮತ್ತು ಕರಿಯವರು. ಈ ಬಿಳಿಯವರಿಗೂ ಮತ್ತು ಕರಿಯವರಿಗೆ ಆಗ್ತಾ ಇರ್ಲಿಲ್ರಿ. ಬಿಳಿಯವರನ್ನ ಕಂಡ್ರೆ ಕರಿಯವರಿಗೆ ಆಗ್ತಿಲ್ಲ, ಕರಿಯವರನ್ನ ಕಂಡ್ರೆ ಬಿಳಿಯವರಿಗೆ ಆಗ್ತಾ ಇರ್ಲಿಲ್ಲ. ಇಂಥ ಮಧ್ಯದಲ್ಲಿ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು ಈ ಒಂದು ಮಧ್ಯದಲ್ಲಿ ಮುಖ್ಯವಾಗಿ ಅವರು ಮಾಡಿದಂತ ಸೇವೆ ಬಹಳ ಮುಖ್ಯವಾದಂಥದ್ದು. ಈ ಒಂದು ಬಿಳಿ ಮತ್ತು ಕರಿಯರ ಮಧ್ಯದಲ್ಲಿ ಮನುಷ್ಯರನ್ನು ಮಾರಾಟ ಮಾಡುವಂತ ಒಂದು ವಾಣಿಜ್ಯ ಹೆಚ್ಚು ಮಾಡಬೇಕೆಂಬುದಾಗಿ, ಹಣದ ಒಂದು
ಸಮೃದ್ಧಿ ಮಾಡಬೇಕೆಂಬುದಾಗಿ ಮನುಷ್ಯರನ್ನೇ ಮಾರ್ತಾ ಇದ್ರು. ಮನುಷ್ಯರನ್ನೇ ಮಾರಿಕೊಂಡು ತಮ್ಮ ಹಣವನ್ನ ಹೆಚ್ಚು ಮಾಡಿಕೊಳ್ತಾ ಇದ್ರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುತ್ತಾ ಇದ್ದೇವೆ. ಇಂಥ ಒಂದು ತಡೆಗಟ್ಟುವಿಕೆಯನ್ನ, ಈ ಗುಲಾಮತನವನ್ನ ಬಿಡಿಸಬೇಕೆಂಬುದಾಗಿ ಮುಖ್ಯ ಗುರಿ ಹೊಂದಿದಂತ ವ್ಯಕ್ತಿ ಡೇವಿಡ್ ಲಿವಿಂಗ್ಸ್ಟನ್ ಅವರು. ಈ ಡೇವಿಡ್ ಸರ್ ಅವರು ಮಾಡಿದಂತ ಕ್ರಿಸ್ತನ ಪ್ರೀತಿಯನ್ನ ಅವರು ಈ ಜನಗಳಿಗೆ ತೋರಿಸಿರುವುದಕ್ಕಾಗಿ ಇವರಿಗೆ ಇನ್ನೂ ಒಂದು ಹೆಸರನ್ನ ಅಲ್ಲಿರ್ತಕ್ಕಂಥ ಜನರು ಕೊಡ್ತಾರೆ. ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೆ ಇನ್ನೂ ಒಂದು ಹೆಸರನ್ನು ಕೊಡ್ತಾರೆ. ಇವರು ಮಾಡುವಂತ ಸೇವೆ, ಇವರು ಮಾಡುವಂತ ಎಲ್ಲ ಆಲೋಚನೆಗಳು, ಇವರು ಮಾಡುವಂತ ಸಲಹೆಗಳು, ಇವರು ಮಾಡುವಂತ ಪ್ರತಿಯೊಂದೊಂದು ಕ್ರಿಯೆಗಳನ್ನ ನೋಡುವಾಗ ಅವರು ಅಲ್ಲಿರುವಂತ ಜನರು ಇವರಿಗೆ ಒಂದು ಹೆಸರು ಕೊಡ್ತಾರೆ, ಜೀವಂತ ಯೇಸು ಎಂಬುದಾಗಿ. ಇವರಿಗೆ ಪ್ರತ್ಯೇಕವಾಗಿ ಒಂದು ಹೆಸರು ಕೊಡ್ತಾರೆ, ಜೀವಂತ ಯೇಸು ಎಂಬುದಾಗಿ. ಇವರು ತಮ್ಮ ಸೇವೆಯನ್ನ ಮುಂದುವರಿಸಿ, ಇವರ ಸೇವೆ ಮುಖ್ಯ. ಇವರು ಡಾಕ್ಟರ್ ಆಗಿದ್ರು, ಮಾತ್ರವಲ್ಲದೆ ದೈವಶಾಸ್ತ್ರವನ್ನು ಓದಿದಂತ ವ್ಯಕ್ತಿಗಳಾಗಿದ್ದರೂ ಕೂಡ ಕ್ರೈಸ್ತ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು. ಕ್ರೈಸ್ತ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಕ್ರೈಸ್ತ ಧರ್ಮವನ್ನ ಹೆಚ್ಚಿನ ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನ ಪ್ರತಿಯೊಂದು ಜಾಗಗಳಲ್ಲಿ ಶುಭ ವರ್ತಮಾನವನ್ನು ಸಾರಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಡೇವಿಡ್ ಲಿವಿಂಗ್ಸ್ಟನ್ ಅವರು. ಇನ್ನು ಎರಡನೇದಾಗಿ ವಾಣಿಜ್ಯವನ್ನ, ಅಂದ್ರೆ ಹಣದ ಸಂಪಾದನೆ ಯಾವ ರೀತಿಯಲ್ಲಿ ಮಾಡಬೇಕೆಂಬುದಾಗಿ, ಕೆಟ್ಟ ರೀತಿಯಲ್ಲಿ ನಾವು ಹಣದ ಸಂಪಾದನೆ ಮಾಡಬಾರದು ಎಂಬುದಾಗಿ ತಡೆಗಟ್ಟಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಡೇವಿಡ್ ಲಿವಿಂಗ್ಸ್ಟನ್ ಅವರು. ಮತ್ತು ಮೂರನೇದಾಗಿ ನಾಗರಿಕತೆಯನ್ನು ಬೆಳೆಸಿದಂತ ವ್ಯಕ್ತಿ. ಅಲ್ಲಿ ನಾಗರಿಕತೆ ಅಂದ್ರೆ ವಿದ್ಯೆ ಇರಲಿಲ್ಲ, ಮತ್ತು ಅನೇಕ ಜ್ಞಾನ ಇರಲಿಲ್ಲ, ಅನೇಕ ತಿಳುವಳಿಕೆ ಇಲ್ಲದ ಅಜ್ಞಾನ ಜನಗಳಲ್ಲಿ ತಿಳುವಳಿಕೆಯನ್ನು, ನಾಗರಿಕತೆಯನ್ನ ಬೆಳೆಸಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಡೇವಿಡ್ ಲಿವಿಂಗ್ಸ್ಟನ್ ಅವರು. ಈ ರೀತಿಯಲ್ಲಿ ಅವರು ದುಷ್ಟ ಜನರ ಮಧ್ಯದಲ್ಲಿ ಹೆಚ್ಚಿನ ಬೋಧನೆಯನ್ನು ಮಾಡಿ ಗುಲಾಮತನವನ್ನ ಹೋಗಲಾಡಿಸಿದವರು ಎಂಬುದಾಗಿ ನಾವು ನೋಡುತ್ತೇವೆ. ಇವರು ಕಾಲ್ಗತ್ತಲೆಯ ಖಂಡ ಎಂತಕ್ಕಂಥ ಈ ಒಂದು ಏರಿಯಾದಲ್ಲಿ ಲಂಡನ್ ಮಿಷನ್ ಸೊಸೈಟಿಯ ಮೂಲಕವಾಗಿ ಕ್ರಿಸ್ತನ ಸೇವೆಯನ್ನ ಸಾರಿದಂತ ಮಹಾನ್ ವ್ಯಕ್ತಿ ಎಂಬುದಾಗಿ ಈಗಾಗಲೇ ನಾನು ತಿಳಿಸಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಇವರು ಭಯಂಕರವಾದಂತ ಸೇವೆಯನ್ನು ಮಾಡಿರುವ ಕಾರಣ, ಇವರು ಭಯಂಕರವಾದಂತ ಸೇವೆಯಲ್ಲಿ ಇವರು ಇರುವ ಕಾರಣ ಇವರನ್ನ ಪ್ರತಿಯೊಬ್ಬೊಬ್ಬರು ಕೂಡ ಅಂತಿಮ ವರ್ಷಗಳಲ್ಲಿ ಅವರ ಒಂದು ಹೆಚ್ಚಿನ ಪ್ರಯಾಸದ ಮೂಲಕವಾಗಿ ಅವರು ಅನೇಕ ವಿಧಾನದಲ್ಲಿ 1855ರಲ್ಲಿ ವಿಕ್ಟೋರಿಯಾ ಜಲಪಾತ ಎಂತಕ್ಕಂಥ ಈ ಜಲಪಾತಕ್ಕೆ ಅವರು ಹೆಸರು ನೆಟ್ಟರು. ಆದರೂ ಅವರು ಗುಡುಗುವ ಹೊಗೆ ಎಂಬ ಸ್ಥಳೀಯ ಹೆಸರನ್ನು ಒಪ್ಪಿಕೊಂಡರು. ಇವರು ಕೆಲವೊಂದು ವಿಷಯಗಳನ್ನು ಮಾಡುವಾಗ, ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳ ಕೆಲಸವನ್ನು ಮಾಡುತ್ತಿರುವಾಗ ಇವರು ಹುಡುಕಾಟ, ನೈಲ್ ನದಿಯಲ್ಲಿ ನಿಖರವಾದ ಮೂಲವನ್ನು ಕಂಡುಹಿಡಿಯುವುದರಲ್ಲಿ ಇವರು ವಿಫಲರಾದರು. ಯಾವ ರೀತಿಯಲ್ಲಿ ಈ ಬಡತನವನ್ನ ಹೋಗಲಾಡಿಸಬೇಕೆಂಬುದಾಗಿ ಆ ಒಂದು ಎಲ್ಲಾ ರೀತಿಯಲ್ಲಿ ಮಾಡಿದ್ರ ಕಾಲಕ್ಕೂ ಜನರು ಬದಲಾಗದ ಕಾರಣ ಭಯಂಕರವಾದಂತ ಒಂದು ವಿಫಲತೆಯನ್ನು ಕಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. ಇವರು ಡಾಕ್ಟರ್ ಆಗಿರುವ ಕಾರಣ ಅನೇಕ ರೋಗಿಗಳ ಮಧ್ಯದಲ್ಲಿ
ಮತ್ತು ಅನೇಕ ಕಷ್ಟಗಳಲ್ಲಿರ್ತಕ್ಕಂಥ ಜನಗಳಿಗೆ ಇವರು ಹೆಚ್ಚಿನ ವೈದ್ಯ ಕ್ರಿಯೆಗಳನ್ನು ಮಾಡಿದರು ಎಂಬುದಾಗಿ ಔಷಧವನ್ನ ತರಿಸಿಕೊಡುವಂಥದ್ದು, ಔಷಧಗಳಿಗೆ ರೋಗಿಗಳನ್ನು ವಾಸಿ ಮಾಡುವಂತ ಒಂದು ಶ್ರೇಷ್ಠ ಸೇವೆಯನ್ನ ಡೇವಿಡ್ ಸರ್ ಅವರು ಮಾಡಿದ್ರು ಎಂಬುದಾಗಿ ನಾವು ಚರಿತ್ರೆ ಭಾಗದಲ್ಲಿ ಕಂಡುಕೊಳ್ಳುತ್ತಾ ಇದ್ದೇವೆ. ರೋಗಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಎಲ್ಲ ಆಹಾರದ ಕೊರತೆಯನ್ನ ಪ್ರತಿಯೊಂದನ್ನ ನೀಗಿಸಿ ಅವರು ರೋಗಿಗಳಿಗೆ ಹೆಚ್ಚಾಗಿ ಸಹಾಯ ಮಾಡಿದಲ್ಲದೆ ದೈವಶಾಸ್ತ್ರವನ್ನ ಹೆಚ್ಚಾಗಿ ಅಭ್ಯಾಸ ಮಾಡ್ತಾ ಇದ್ರು ಎಂಬುದಾಗಿ ನಾವು ತಿಳ್ಕೊಳ್ಳೋರಾಗಿದ್ದೇವೆ. ಮಾತ್ರವಲ್ಲದೆ ಇವರು ಮೇ 1ನೇ ತಾರೀಕು 1873ರಲ್ಲಿ ಇವರು ಕ್ರಿಸ್ತನಲ್ಲಿ ನಿದ್ರೆ ಹೋದರು ಎಂಬುದಾಗಿ ಚರಿತ್ರೆ ಭಾಗದವರು ಹೇಳ್ತಾ ಇದ್ದಾರೆ. ಮೇ 1ನೇ ತಾರೀಕು 1873ರಲ್ಲಿ ಇವರು ಯಾವ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಿದ್ರೆ ಹೋದರು ಅಂತ ಹೇಳಿದ್ರೆ, ಇವರಿಗೆ ಈಗ ತಾನೇ ಓದಿದಂತ ವೇದ ಭಾಗದಲ್ಲಿ 1ನೇ ಸಮುವೇಲ 31ನೇ ಅಧ್ಯಾಯದ ಪ್ರಕಾರ ಮಹಾಘೋರವಾದಂತ ಮಲೇರಿಯಾ ಕಾಯಿಲೆ ಅವತ್ತಿನ ದಿನದಲ್ಲಿ ಸೌಲನ ಕಡೆಯಲ್ಲಿ ಮಹಾಘೋರವಾದಂತ ಯುದ್ಧ ನಡೆಯುವ ರೀತಿಯಲ್ಲಿ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರ ಒಂದು ಕಾಲದಲ್ಲಿ ಭಯಂಕರವಾದಂತ ಮಲೇರಿಯಾ ಮತ್ತು ವಾಂತಿ ಭೇದಿ ಈ ಕಾಯಿಲೆಗಳಿಗೆ ತುತ್ತಾದರು ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು. ಈ ಕಾಯಿಲೆಗಳಿಗೆ ತುತ್ತಾಗಿರುವುದರಿಂದ, ಮಹಾಭಯಂಕರವಾಗಿರುವುದರಿಂದ ಆ ಯುದ್ಧದಲ್ಲಿ ಯಾವ ರೀತಿಯಲ್ಲಿ ಸೌಲನ ಮಕ್ಕಳು ತೀರಿಕೊಂಡು ಹೋದರೋ ಅದೇ ರೀತಿಯಲ್ಲಿ ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು ಮಲೇರಿಯಾ ಮತ್ತು ಕಾಲರ ಕಾಯಿಲೆಯಿಂದ, ವಾಂತಿ ಭೇದಿಯಿಂದ ಇವರು ಕ್ರಿಸ್ತನಲ್ಲಿ ನಿದ್ರೆ ಹೋದರು ಎಂಬುದಾಗಿ ನಾವು ಒಂದು ಗುಣಶೇಖರ್ ಅಂಕಲ್ ಅವರ ಒಂದು ಮಾಹಿತಿಯ ಪ್ರಕಾರ ನಾವು ತಿಳ್ಕೊಳ್ಳುವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಕ್ಕೆ ಇವರಿಂದ ನಾವು ತಿಳ್ಕೊಳ್ಳುವಂತ ಮುಖ್ಯ ಪಾಠವೇನಪ್ಪಾ ಅಂತ ಹೇಳಿದ್ರೆ, ಇವರು ನಾನು ಎಲ್ಲಿಗೆ ಹೋದ್ರೂ ಅಲ್ಲಿಗೆ ನನ್ನನ್ನು ಕಳಿಸು, ನಾನು ಇದ್ದೇನೆ, ನಾನು ಸೇವಕನಾಗಿದ್ದೇನೆ ಎಂಬುದಾಗಿ ಅವರು ನಿಷ್ಠಾವಂತ ವ್ಯಕ್ತಿಗಳಾಗಿ ಸೇವೆಯಲ್ಲಿ ದೇವರಿಗಾಗಿ ಮುಡುಪಾಗಿಟ್ಟಿರುವಂತ ಕಾರಣ, ಅದೇ ರೀತಿಯಲ್ಲಿ ನಾವು ಕೂಡ ಯೇಸು ಸ್ವಾಮಿ ಸೇವೆಗಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ಬೇಕು. ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರ ಮೂಲಕವಾಗಿ ನಮ್ಮನ್ನು ಕಳಿಸುವುದೇವ್ರೆ, ನಾವೆಂತ ಜಾಗದಲ್ಲಿ ಇದ್ರೂ ಕೂಡ ನಿನ್ನ ಸೇವೆ ಮಾಡಕ್ಕೆ ಅರ್ಹರು ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು ಎಂಬುದಾಗಿ ಈ ದಿನದಲ್ಲಿ ಇವರಿಂದ ನಾವು ಕಲಿತುಕೊಳ್ಬೇಕು. ಅನೇಕರು ಮತ್ತು ಕಾಲು ನಡಿಗೆಯಲ್ಲಿ ಇವರು ಸೇವೆಯನ್ನು ಮಾಡಿದ್ರು ಎಂಬುದಾಗಿ, ಯಾವುದೇ ಫೆಸಿಲಿಟಿ ಇಲ್ಲದೆ, ಯಾವುದೇ ಒಂದು ಇದು ಇಲ್ಲದೆ ಇವರು ಡಾಕ್ಟರ್ ಆಗಿದ್ರು, ಇವರು ದೈವಶಾಸ್ತ್ರ ಓದಿದಂಥವ್ರು ಆಗಿದ್ರು ಕಾಲಕ್ಕೂ ಇವರು ಸೇವೆಯಲ್ಲಿ ಕತ್ತಲೆಯ ಖಂಡ, ಅದು ಯಾವುದೇ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥ ಆಫ್ರಿಕ್ ಖಂಡದಲ್ಲಿ ಇವರು ತಮ್ಮ ಸೇವೆಯನ್ನ ಪ್ರಾರಂಭ ಮಾಡಿ ಅನೇಕ ಆತ್ಮಗಳನ್ನು ಗೆದ್ದು, ಇವರು ಮಾತ್ರವಲ್ಲದೆ ಇವರು ಸತ್ತ ನಂತರ ಮಲೇರಿಯಾ ಕಾಯಿಲೆಯಿಂದ, ಆ ಒಂದು ವಾಂತಿ ಭೇದಿಯಿಂದ ಇವರು ಸತ್ತ ನಂತರ ಇವರ ದೇಹವನ್ನ 1,000 ಕಿಲೋಮೀಟರ್ ವರೆಗೂ ಅವರ ಅನುಯಾಯಿಗಳು ಅವರ ದೇಹವನ್ನು ಹೊತ್ಕೊಂಡು ಹೋದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಇವರನ್ನ ಲಂಡನ್ನಲ್ಲಿ ಸಮಾಧಿ ಮಾಡಿದರು ಎಂಬುದಾಗಿ ಕೂಡ ನಾವು ಚರಿತ್ರೆ ಭಾಗದಲ್ಲಿ ತಿಳ್ಕೊಳ್ಳುತ್ತೇವೆ. ಇವರನ್ನ 1,000 ಮೈಲ್ ವರೆಗೂ ಹೊತ್ತುಕೊಂಡು ಹೋಗಿ ಸತ್ತಂತ ದೇಹವನ್ನ
ತೆಗೆದುಕೊಂಡು ಹೋಗಿ ಲಂಡನ್ನಲ್ಲಿ ಇವರ ಸಮಾಧಿ ಮಾಡಿದರು. ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯನವರು ಮೇ 1ನೇ ತಾರೀಕು 1873ರಲ್ಲಿ ಇವರು ಕ್ರಿಸ್ತನಲ್ಲಿ ನಿದ್ರೆ ಹೋದರು ಎಂಬುದಾಗಿ, ಅವರು ಸುಮಾರು 1,000 ಕಿಲೋಮೀಟರ್ ವರೆಗೂ ಇವರ ದೇಹವನ್ನು ಹೊತ್ತುಕೊಂಡು ಹೋಗಿ ಇವರನ್ನು ಲಂಡನ್ನಲ್ಲಿ ಸಮಾಧಿ ಮಾಡಿದರು. ಇವರು ಹುಟ್ಟಿದಂಥದ್ದು ಬೇರೆ, ಇವರು ಸೇವೆ ಮಾಡಿದಂಥದ್ದು ಬೇರೆ, ಮತ್ತೆ ಇವರ ಸಮಾಧಿ ಬೇರೆ ಕಡೆ ಮಾಡಿದ್ರು ಎಂಬುದಾಗಿ ಚರಿತ್ರೆ ಭಾಗದಲ್ಲಿ ನಾವು ತಿಳ್ಕೊಳ್ಳುತ್ತೇವೆ. ನಾವು ಏನೇ ಇರಲಿ, ಡೇವಿಡ್ ಲಿವಿಂಗ್ ಸ್ಟೋನ್ ಅಯ್ಯರವರು, ಅಯ್ಯ ನಾನಿದ್ದೇನೆ, ನನ್ನನ್ನು ಕಳಿಸು, ದೇವರ ಸೇವೆಗೆ ನಾನು ಸಿದ್ಧನಾಗಿ ಇರುವಂತೆ ನಮ್ಮನ್ನು ಬಲಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರನಾದ ತಂದೆಯಾದ ದೇವರೇ, ಇವತ್ತು ಶ್ರೇಷ್ಠವಾದಂತ ಮಿಷನರಿಯ ಕುರಿತು ನಮಗೆ ತಿಳಿದಷ್ಟು ಕರ್ತನೇ ನಾವು ಮಾತನಾಡಿಕೊಂಡಿದ್ದೇವೆ. ದೇವರೇ, ಇವರು ಬಡವರಾಗಿದ್ದರು, ಎಷ್ಟೇ ಬಡತನದಲ್ಲಿದ್ದರೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸದೆ ಹತ್ತಿ ಗಿರಣಿಯಲ್ಲಿ ಕೆಲಸ ಮಾಡಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆಫ್ರಿಕಾ ಖಂಡದಲ್ಲಿ 33 ವರ್ಷಗಳವರೆಗೂ ಶ್ರೇಷ್ಠವಾದಂಥ ಸೇವೆಯನ್ನ ಮಾಡಿದವರು ಎಂಬುದಾಗಿ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇಂಥ ಸೇವಕರಾಗಿ ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವಾದ ಮಾಡು ಎಂಬುದಾಗಿ ಕರ್ತನೆ ನಿನ್ನ ಮುಂದೆ ಅಂಗಲಾಚಿ ಬೇಡುತ್ತಾ ಇದ್ದೇವೆ. ಅವರ ಮಿಷನ್ಗಳ ಮೇಲೆ ಉತ್ಸಾಹ, ನಂಬಿಕೆ, ಅವರ ಭದ್ರತೆ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವರ ಪರಿಶ್ರಮದಿಂದ ನಮಗೂ ಸ್ಫೂರ್ತಿಯನ್ನು ದಯಪಾಲಿಸಿಕೊಡು. ನಮಗೆ ಬೇಕಾದಂತ ನಮ್ಮಲ್ಲಿರ್ತಕ್ಕಂಥ ನಿಸ್ವಾರ್ಥತೆಯನ್ನ ಹೋಗಲಾಡಿಸು ಕರ್ತನೆ. ನಮ್ಮಲ್ಲಿರುವಂತ ಪ್ರತಿಯೊಂದು ಅಹಂಕಾರತನವನ್ನು ತೆಗೆದುಹಾಕಿ ನಿನ್ನ ಸೇವೆಯಲ್ಲಿ ಧೈರ್ಯದಿಂದ ಮುನ್ನಡಿಲಿಕ್ಕಾಗುವಂತೆ ತಲೆಬಾಗಿಂತ ನಮ್ಮೆಲ್ಲರನ್ನ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿಸ್ತಿ ಎಂಬುದಾಗಿ ಈ ತಿಂಗಳೆಲ್ಲ ಕರ್ತನೆ ಪರಿಶುದ್ಧಾತ್ಮ ಭರಿತರಾಗಿದ್ದು ಆಯಾ ಸೇವೆಯಲ್ಲಿ ಶ್ರೇಷ್ಠತೆಯನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಆಯಾ ಸಭೆಗಳಲ್ಲಿ ನಡೀತಕ್ಕಂಥ CBS ಕಾರ್ಯಕ್ರಮವನ್ನ ಆಯಾ ಸಭಾ ಪಾಲಕರಿಗೂ ನಮ್ಮ ಸಂಸ್ಥೆ ಎಲ್ಲ ಅಧಿಕಾರಿಗಳಿಗೂ ಬೇಕಾದಂತ ಜ್ಞಾನ ಶಕ್ತಿಯನ್ನು ದಯಪಾಲಿಸಿಕೊಡುತ್ತೆ ಎಂಬುದಾಗಿ ಈ ದಿನದಲ್ಲಿ ಬರುವಂತ ಎಲ್ಲಾ ಸೈತನ ಶೋಧನೆಗಳನ್ನ ಜಯಿಸುವುದಕ್ಕೆ ಬಲವನ್ನ ಶಕ್ತಿಯನ್ನ ನೀಡಿ ಎಂಬುದಾಗಿ ಪ್ರಭರಕ್ಷಕನು ಗುರುವಡಿಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ನನ್ನ